ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೋ ಸ್ತುಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಚಾತುರ್ಮಾಸ್ಯ ವ್ರತ ಬಂತು, ಚಾತುರ್ಮಾಸ್ಯಕ್ಕೆ ಸ್ವಾಮಿಗಳೆಲ್ಲ ಕೊಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡ್ಕೊಳ್ಳೋದನ್ನು ಕೇಳ್ತೀರಿ. ಆ ಚಾತುರ್ಮಾಸ್ಯ ಅಂತಂದ್ರೆ ಏನು, ಅದನ್ನು ಯಾಕೆ ಚಾತುರ್ಮಾಸ್ಯ ಅಂತ ಕರೀತಾರೆ, ಆ ಕಾಲದಲ್ಲಿ ನಾವು ಮಾಡಬೇಕಾದಂತಹ ಆಚರಣೆಗಳೇನು, ಮತ್ತು ಅಲ್ಲಿ ಹೇಳಿದಂತಹ ಆಚರಣೆಗಳನ್ನು ಎಲ್ಲರಿಗೂ ಮಾಡಲಿಕ್ಕಾಗದೇ ಇದ್ದರೆ ಕನಿಷ್ಠ ಪಕ್ಷ ಮಾಡ್ಬೋದಾಗಿರ್ತಕ್ಕಂತಹ ಆಚರಣೆಗಳು ಯಾವುದು ಅನ್ನುವಂತಹ ಮುಂತಾದಂತಹ ವಿಷಯಗಳನ್ನು ಈ ಒಂದು ಜ್ಞಾನ ಸತ್ರದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಚಾತುರ್ಮಾಸ್ಯ ಅಂದರೆ 4 ಮಾಸಗಳು ಅಂತ ಅರ್ಥ. ಈ 4 ಮಾಸಗಳಿಗೆ ಏನು ವಿಶೇಷತೆ ಅಂದರೆ, ದಕ್ಷಿಣಾಯಣ ಮತ್ತು ಉತ್ತರಾಯಣ ಅಂತ ಒಂದು ವರ್ಷವನ್ನು 2 ವಿಭಾಗವಾಗಿ ಮಾಡಿದ್ದಾರೆ. ಈ ಉತ್ತರಾಯಣ ಅಂತಂದರೆ ಇದು ದೇವತೆಗಳಿಗೆ ಹಗಲಿದ್ದ ಹಾಗೆ, ದಕ್ಷಿಣಾಯಣ ಅಂದರೆ ದೇವತೆಗಳಿಗೆ ರಾತ್ರಿ ಇದ್ದ ಹಾಗೆ. ಯಾಕೆಂದರೆ ಮನುಷ್ಯನ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಅಂತ ಲೆಕ್ಕ. ಆ ದಿನದಲ್ಲಿ ರಾತ್ರಿ ಕಾಲ ಅನ್ನೋದು ದಕ್ಷಿಣಾಯಣ, ಹಗಲಿನ ಕಾಲ ಉತ್ತರಾಯಣ. ಹಾಗಾಗಿ ಉತ್ತರಾಯಣದಲ್ಲಿ ದೇವತೆಗಳೆಲ್ಲರೂ ಕೂಡ ನಮಗೆ ಅನುಗ್ರಹವನ್ನು ಮಾಡುವ ದೃಷ್ಟಿಯನ್ನು ಇಟ್ಟಿರ್ತಾರಾದ್ರಿಂದ ಉತ್ತರಾಯಣದಲ್ಲಿ ಎಲ್ಲ ಪುಣ್ಯ ಕೆಲಸಗಳನ್ನು ಮಾಡೋದು ಅಂತ. ದಕ್ಷಿಣಾಯಣದಲ್ಲಿ ದೇವತೆಗಳೆಲ್ಲರೂ ಕೂಡ ನಿದ್ರಾ ಸಮಯ ಆದ್ದರಿಂದ ಆ ಸಂದರ್ಭದಲ್ಲಿ ಅಷ್ಟು ಅನುಗ್ರಹ ಮಾಡುವ ಒಂದು ದೃಷ್ಟಿ ಅವರಲ್ಲಿ ಇರೋದಿಲ್ಲ. ಹೀಗೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ 2 ವಿಭಾಗ ಒಂದು ವರ್ಷಕ್ಕೆ ಆಗುತ್ತೆ. ಆ ರಾತ್ರಿ ಕಾಲದಲ್ಲಿ ದೇವತೆಗಳಿಗೆಲ್ಲರಿಗೂ ಕೂಡ ನಿದ್ರಾ ಸಮಯ ಆಗಬೇಕು, ದೇವತೆಗಳೆಲ್ಲರೂ ಕೂಡ ವಿಶ್ರಾಂತಿ ಆಗಬೇಕು ಅಂದರೆ ಪರಮಾತ್ಮ ತಾನೂ ಕೂಡ ವಿಶ್ರಾಂತಿಯನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನಂತೆ. ಪರಮಾತ್ಮನ ವಿಶ್ರಾಂತಿ ಅಂದರೆ ಪರಮಾತ್ಮ ನಿದ್ರೆ ಅಂತಂದ್ರೆ ಅದು ನಿಮ್ಮಂತೆ ಅಲ್ಲ ನಿದ್ರೆ, ಅದೊಂದು ಯೋಗ ನಿದ್ರೆ. ಆ ಯೋಗ ನಿದ್ರೆಯನ್ನ ಪರಮಾತ್ಮ ಮಾಡುವಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣಾಯಣ ಕಾಲ ಎಂಬುದು ಯಾವುದೇ ಪ್ರಶಸ್ತ ಕಾರ್ಯಗಳಿಗೆ ಉಪಯುಕ್ತ ಅಲ್ಲ ಅನ್ನುವಂಥ ಒಂದು ರೀತಿಯಾದ ಸಂದರ್ಭ ಬಂದಾಗ ಆ ಧರಣಿದೇವಿ ಪ್ರಾರ್ಥನೆ ಮಾಡ್ತಾಳಂತೆ, ಅಲ್ಲ ಎಲ್ಲ ಕಾಲಗಳು ಕೂಡ ಉತ್ತರಾಯಣ ಕಾಲಗಳಲ್ಲಿ ಆಗೋಯ್ತು ಅಂತಂದ್ರೆ ದಕ್ಷಿಣಾಯಣ ಕಾಲವನ್ನು ಎಲ್ಲರೂ ಕೂಡ ಸರಿಯಾದ ರೀತಿಯಾದಂತಹ ಕಾರ್ಯಗಳಿಗೆ ಬಳಸ್ತಿಲ್ಲ ಅಂತ ಆದರೆ ಇದರದ್ದು ಅವಗಣನೆ ಆಗೋಗುತ್ತೆ. ಆ ಅವಗಣನೆಯನ್ನ ನೀವು ತಪ್ಪಿಸ್ಬೇಕು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಏನು ಮಾಡ್ತಾನೆ ಅಂತಂದ್ರೆ, ಈ ದಕ್ಷಿಣಾಯನದಲ್ಲೇ ಮಾಡಬೇಕಾಗಿರ್ತಕ್ಕಂತಹ ಒಂದಿಷ್ಟು ವ್ರತಗಳನ್ನ ವಿಧಾನ ಮಾಡ್ತಾನೆ. ಆ ವ್ರತವನ್ನೇ ಚಾತುರ್ಮಾಸ್ಯ ವ್ರತ ಅಂತ ಕರಿತೇವೆ. ಈ ವ್ರತವನ್ನು ಮಾಡೋದರಿಂದ ಉತ್ತರಾಯಣ ಕಾಲದಲ್ಲಿ ಮಾಡಿದಂತಹ ಯಾವ ಉತ್ತಮ ಕಾರ್ಯಗಳಿದೆಯೋ ಅದಕ್ಕೂ ಹೆಚ್ಚು ಈ ಚಾತುರ್ಮಾಸ್ಯ ವ್ರತಕ್ಕೆ ಪುಣ್ಯವನ್ನು ಪರಮಾತ್ಮ ಕೊಡ್ತಾನೆ ಅಂತ. ಹೀಗೆ 4 ಮಾಸಗಳಲ್ಲಿ ವಿಶೇಷವಾಗಿ ಪರಮಾತ್ಮನು ಯೋಗ ನಿದ್ರೆಯನ್ನು ಮಾಡ್ತಿರ್ಬೇಕಾದ್ರೆ ಆ ಸಾಧನೆಗೆ ಅತ್ಯುತ್ತಮವಾದ ಕಾಲ. ಅದನ್ನ ಅಧ್ಯಾತ್ಮದಲ್ಲಿ ಆಸಕ್ತಿ ಇರತಕ್ಕಂಥವರು, ಭಕ್ತಿ ಯೋಗದಲ್ಲಿ ಆಸಕ್ತಿ ಇರತಕ್ಕಂಥವರು ಅದನ್ನು ಸರಿಯಾಗಿ ಉಪಯೋಗಪಡಿಸಿಕೊಂಡು ಅತ್ಯುತ್ತಮವಾದಂತಹ ಒಂದು ಸಾಧನಾ ಮಾರ್ಗಕ್ಕೆ ಒಂದು ಮೆಟ್ಟಿಲಾಗಿ ಈ 4 ಮಾಸಗಳು ನಿಲ್ಲುತ್ತೆ. ಹಾಗಾಗಿ ಇಂತಹ ಮಾಸವನ್ನ ಚಾತುರ್ಮಾಸ ಅಂತ ಕರೀತಾರೆ. ಈ ಚಾತುರ್ಮಾಸ್ಯ ಒಂದು ವ್ರತ ಏನಿದೆ, 4 ತಿಂಗಳುಗಳ ಒಂದು ಸಮುದಾಯ ಇದು ಚಾತುರ್ಮಾಸ್ಯ ಅಂತಂದ್ರೆ. ಇದರಲ್ಲಿ ಮೊದಲನೆಯದ್ದು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಿಂದ ಪ್ರಾರಂಭ ಆಗತ್ತೆ. ಹಾಗಾಗಿ ಆ ಚಾತುರ್ಮಾಸ್ಯದ ಶುಕ್ಲ ಪಕ್ಷದ ಏಕಾದಶಿಯಿಂದ ಪ್ರಾರಂಭಿಸಿಕೊಂಡು ಮುಂದೆ ಉತ್ಥಾನ ದ್ವಾದಶಿ ಅಂತ ಹೇಳಿ ಕಾರ್ತಿಕ ಮಾಸದ ತನಕ ಇರತಕ್ಕಂಥ 4 ಮಾಸಗಳು. ಈ 4 ಮಾಸಗಳಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಅನೇಕ ಅವಕಾಶಗಳನ್ನು ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕೆ ಹೆಚ್ಚು ಫಲವನ್ನು ಕೂಡ ಪರಮಾತ್ಮ ಕೊಡ್ತಾನೆ. ಏನು ಮಾಡಬೇಕು ಈ ಚಾತುರ್ಮಾಸ್ಯದಲ್ಲಿ ಅಂತಂದ್ರೆ, ಇದರಲ್ಲಿ 4 ರೀತಿಯಾದಂತಹ ವ್ರತಗಳನ್ನು
ಮಾಡಿಕೊಟ್ಟಿದ್ದಾರೆ. ವ್ರತ ಮಾಡುವುದು ಉದ್ದೇಶ ಏನು ಅಂತಂದ್ರೆ ನಮ್ಮ ಮನಸ್ಸಿನ ನಿಯಂತ್ರಣ ಮಾಡೋದೇ ವ್ರತ ಮಾಡುವುದರ ಉದ್ದೇಶ. ವ್ರತ ಅಂತಂದ್ರೆ ಏನು? ವ್ರತ ಅಂತಂದ್ರೆ ಹಿಡಿಯೋದು ಅಂತ ಅನ್ನೋ ಅರ್ಥ ಇದೆ, ಬಿಡೋದು ಅಂತ ಅರ್ಥ ಇದೆ. ಪತ್ನಿ ವ್ರತ ಅಥವಾ ಪತಿವ್ರತ ಅಂತಂದ್ರೆ ಪತಿಯನ್ನ ಸರ್ವದಾ ಹಿಡ್ಕೊಂಡಿರ್ತಾಳೆ, ಅವನ ಜೊತೆಗೆ ಬಾಳ್ತಾಳೆ ಅಂತ ಪತಿವ್ರತ ಅಂತ ಹೇಳ್ತಾರೆ. ಇಲ್ಲಿ ವ್ರತ ಅಂತಂದ್ರೆ ಹಿಡಿದುಕೊಳ್ಕೊಳ್ಳೋದು, ಅವರ ಜೊತೆಗೆ ಇರೋದು. ಈ ಚಾತುರ್ಮಾಸದಲ್ಲಿ 4 ವಿಧವಾದ ವ್ರತಗಳೇನು ಬರುತ್ತೆ, ಈ ವ್ರತಕ್ಕೆ ಬಿಡೋದು ಅಂತ ಅರ್ಥ. ಮೊದಲನೆಯ ವ್ರತ ಶಾಖ ವ್ರತ ಅಂತ ಕರೀತಾರೆ. ಶಾಖ ಅಲ್ಲ, ಶಾಖ ವ್ರತ ಅಂತ. ಶಾಖ ಅಂತಂದ್ರೆ ಸಂಸ್ಕೃತದಲ್ಲಿ 10 ವಿಧವಾದಂತಹ ಪದಾರ್ಥಗಳನ್ನ ಶಾಖ ಅಂತ ಕರೀತಾರೆ. ಬೇರು, ತೊಗಟೆ ಮುಂತಾದಂತಹ 10 ವಿಧವಾದಂತಹ ಹಣ್ಣು, ತರಕಾರಿ, ಈ ರೀತಿಯಾದ 10 ವಿಧವಾದಂತಹ ಪದಾರ್ಥಗಳನ್ನ ಶಾಖಗಳು ಅಂತ ಕರೀತಾರೆ. ಆ ಶಾಖಗಳನ್ನ ಬಿಡುವ ವ್ರತವೇ ಶಾಖ ವ್ರತ. ಈ ಯಾವುದೇ ಪದಾರ್ಥಗಳನ್ನ ತಿನ್ನದೇ ಇದ್ದರೇನೆ ಅದೊಂದು ವ್ರತ ಅಷ್ಟೆ. ಈ ವ್ರತವನ್ನ ಮಾಡುವುದರಿಂದ ನಮ್ಮ ಮನಸ್ಸಿನ ಮೇಲೆ ನಮಗೆಷ್ಟು ನಿಯಂತ್ರಣ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಈ ವ್ರತವನ್ನ ಮಾಡುವುದರಿಂದ ಪರಮಾತ್ಮನ ಅನಂತ ಕೃಪಾ ಆಶೀರ್ವಾದಗಳು ನಮ್ಮ ಜೀವನದ ಮೇಲೆ ಬೀಳುತ್ತೆ. ಅದರಿಂದ ಅಧ್ಯಾತ್ಮದಲ್ಲಿ ನಮಗೆ ಭಕ್ತಿಯ ಮಾರ್ಗದಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದು ಶಾಖ ವ್ರತದ ಒಂದು ವಿಷಯ. ಇಂತಹ ಈ ವ್ರತ ಪ್ರಾರಂಭ ಆಗುವುದೇ ಈ ಆಷಾಢ ಶುಕ್ಲ ಏಕಾದಶಿಯ ದಿನದಂದು. ಈ ಆಷಾಢ ಶುಕ್ಲ ಏಕಾದಶಿ ದಿನ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಒಂದು ಸಂಕಲ್ಪವನ್ನು ಮಾಡಬೇಕು. ಚಾತುರ್ಮಾಸ್ಯ ಸಂಕಲ್ಪ ಮತ್ತು ಆ ಚಾತುರ್ಮಾಸ್ಯದಲ್ಲಿ ಮೊದಲನೇದಾಗಿರ್ತಕ್ಕಂಥ ಶಾಖ ವ್ರತದ ಒಂದು ಸಂಕಲ್ಪವನ್ನು ಮಾಡಬೇಕು. ಸಾಮಾನ್ಯವಾಗಿ ದೇವಪೂಜೆಯನ್ನೆಲ್ಲ ಮುಗಿಸಿಕೊಂಡು ನಂತರ ಎಲ್ಲ ತಿಥಿ ಸಂವತ್ಸರಗಳನ್ನು ಹೇಳಿ ಶ್ರೀ ಚಾತುರ್ಮಾಸ್ಯ ದೇವತಾಭಿಮಾನಿ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ರೂಪಾಣಾಂ ಪ್ರೀತಿಂ ಕಾಮಯಮಾನಃ ಚಾತುರ್ಮಾಸ್ಯ ವ್ರತಾಂಗ ಶಾಖವ್ರತ ದಧಿವ್ರತ ಕ್ಷೀರವ್ರತ ದ್ವಿದಳ ವ್ರತಾಖ್ಯ ಚತುರ್ವಿಧ ವ್ರತಂ ಕರಿಷ್ಯೆ ಅಂತ ಹೇಳಬೇಕು. 4 ವ್ರತವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಇಲ್ಲ, ನಮ್ 4 ವ್ರತವನ್ನ ಮಾಡಲಿಕ್ಕೆ ಸಂಕಲ್ಪ ಮಾಡುವಷ್ಟು ಧೈರ್ಯ ನಮ್ಗಿಲ್ಲ ಅಂತ ಅಂದ್ರೆ ಸಂಕಲ್ಪ ಅಂತೂ ಮಾಡಿ, ಪರಮಾತ್ಮ ಅದನ್ನ ನಡೆಸ್ಕೊಟ್ಟೆ ಕೊಡ್ತಾನೆ. ಇಲ್ಲ ಅಂತ ಆದ್ರೆ ಇಲ್ಲ ಶಾಖವ್ರತವನ್ನಾದ್ರೂ ಮಾಡ್ತೇವೆ ಅನ್ನುವಂಥ ಭರವಸೆ ಇದ್ರೆ ಮೊದಲು ಬರೀ ಶಾಖವ್ರತಂ ಕರಿಷ್ಯೆ ಅಂತ ಹೇಳಿ ಶಾಖವ್ರತವನ್ನ ಸಂಕಲ್ಪ ಮಾಡಬೇಕು. ಮಾಡಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು. ತ್ವಯಿ ಸುಪ್ತೆ ತ್ವಯಿ ಜಗನ್ನಾಥ ಜಗತ್ ಸುಪ್ತಂ ಭವೇದಿದಂ ವಿಬುದ್ಧೇಚ ವಿಬುದ್ಧೇಚ ಪ್ರಸನ್ನೋ ಭವ ಮೆಚ್ಚುತ. ನೋಡಿ, ಪರಮಾತ್ಮನೇ ನೀನು ಮಲಗಿಕೊಂಡ್ರೆ ಈ ಜಗತ್ತೇ ಮಲಗಿ ಬಿಡುತ್ತೆ, ನೀನ್ ಎದ್ರೆ ಈ ಜಗತ್ತೇ ಎದ್ದು ಬಿಡುತ್ತೆ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ. ಒಂದು ಅರ್ಥ ಏನು? ಪರಮಾತ್ಮ ಮಲಗಿ ಬಿಡ್ತಾನೆ ಅಂತ ಅರ್ಥ ಅಲ್ಲ. ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಯೋಗ ನಿದ್ರೆಯಲ್ಲಿ ಇರುವಾಗ ನಾವು ಆ ಸಮಯವನ್ನು ಹಾಳು ಮಾಡದೆ ಅವನ ಎದ್ದ ತಕ್ಷಣ ನಾವು ಅವನ ಕೃಪಾಶೀರ್ವಾದಕ್ಕೆ ಬೇಕಾಗ್ತಕ್ಕಂಥ ಕೆಲಸಗಳನ್ನು ಮಾಡಿರಬೇಕು. ಅವನ ಕೃಪಾಶೀರ್ವಾದ, ಅವನ ಅನುಗ್ರಹ ದೃಷ್ಟಿ ಬೆಳಬೇಕು ಅಂತಾದ್ರೆ ನಾವು ಅದಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಸಾಧನೆಯನ್ನು ಮಾಡಿರ್ಬೇಕು. ಅದರಲ್ಲೂ ಈ ಆಷಾಢ ಮಾಸದಿಂದ ಆರಂಭಿಸಿಕೊಂಡು ಹಿಂದೆಲ್ಲ ಮಳೆಗಾಲ. ಮಳೆಗಾಲದಲ್ಲಿ ಓಡಾಟ ಎಲ್ಲವೂ ಕೂಡ ನಿಷಿದ್ಧ. ಹೆಚ್ಚು ಓಡಾಟ ಮಾಡುವುದು ಅದೆಲ್ಲವೂ ಕೂಡ ನಿಷಿದ್ಧ. ಹಾಗಾಗಿ ಸನ್ಯಾಸಿಗಳಿಗೆ ಆಗಿರ್ಬೋದು ಅಥವಾ ಗೃಹಸ್ಥನಿಗೆ ಆಗಿರ್ಬೋದು ಹೆಚ್ಚು ಓಡಾಟ ನಿಷಿದ್ಧ. ಒಂದು ಕಡೆ ಕುಳಿತುಕೊಂಡು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುವಂತ ಒಂದು ಮಾಸ. ಅಂದ್ರೆ ಆಧ್ಯಾತ್ಮಿಕವಾದ ಒಂದು ಸೆಳೆತ ಇರತಕ್ಕಂಥ ಒಂದು 4 ಮಾಸಗಳು ಇದಾಗಿದೆ. ಇದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ನಾವು ಇದನ್ನ ಅಯ್ಯೋ ದಿನ ಎಲ್ಲ ದಿನಗಳಂತೆ ಈ ದಿನ ಅಂತ ಯೋಚನೆ ಮಾಡಿದ್ರೆ ಅದರಿಂದ ನಮಗೇನು ಉಪಯೋಗ ಆಗೋದಿಲ್ಲ. ಇದನ್ನ ನಾವೇನಾದ್ರೂ ಇಲ್ಲ, ತುಂಬಾ ಅಪೂರ್ವವಾಗಿರ್ತಕ್ಕಂಥ ಒಂದು ಕಾಲ, ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು ಅಂತ. ಗ್ರಹಣ ಕಾಲವೂ ಕೂಡ ಅಷ್ಟೇ. ನಮ್ಗೆ ಒಳ್ಳೆ ಶ್ರದ್ಧೆ ಇದ್ರೆ ಒಳ್ಳೆ ಪುಣ್ಯವನ್ನ ಕೊಡ್ತಕ್ಕಂಥ ಕಾಲ. ಹಾಗಾಗಿ ಅದರ ಅನುಷ್ಠಾನ ಮಾಡ್ತೀವಿ ಅಂತ ಮಾಡಿದ್ರೆ ನಮಗೆ ಒಳ್ಳೆ ಪರಮಾತ್ಮನ ಅನುಗ್ರಹ ಆಗುತ್ತೆ. ಇಲ್ಲ, ಇದು ದಿನದಂತೆ ಇದು ಕೂಡ ಅಂತ ಹೇಳಿ ಅವತ್ತಿನ ದಿನನೂ ಯಾವ ರೀತಿ ಹೇಗೆ ಬೇಕೋ ಹಾಗೆ ಮಲ್ಕೊಂಡು ಎದ್ದು ಮಾಡಿದ್ರೆ ಅದರಿಂದ ನಮಗೆ ಲಾಭದಿಂದ ವಂಚಿತರಾಗ್ತೀವಿ ಅಷ್ಟೇ ಹೊರತು ಪರಮಾತ್ಮನಿಗೆ ಇದರಿಂದ ಏನಾಗಬೇಕಾಗಿಲ್ಲ.
ಹಾಗಾಗಿ ಪರಮಾತ್ಮ ಒಂದು ಅವಕಾಶ ಮಾಡಿಕೊಟ್ಟ. ಚತುರೋ ವಾರ್ಷಿಕಾನ್ ಮಾಸಾನ್ ದೇವದೇವ ಜಗತ್ಪತೆ ನಿರ್ವಿಘ್ನಂ ಸಿದ್ಧಿಮಾಯಾತು ಪ್ರಸಾದಾತ್ ತವ ಕೇಶವ. ನಾವು ಮಾಡ್ತೇವೆ ಅಂತ ಸಂಕಲ್ಪ ಮಾಡೋದಲ್ಲ, ನಾವು ಮಾಡ್ತೇವೆ ಅಂತೆಲ್ಲ ಅನ್ಕೊಳ್ಬಾರ್ದು. ನಾವು ಸಂಕಲ್ಪವನ್ನು ಮಾಡೋದ್ರಿಂದ ಪರಮಾತ್ಮ ನಮ್ಮಿಂದ ಈ ಕೆಲಸಗಳನ್ನ ಮಾಡಿಸ್ಲಿ ಅಂತ. ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಲಿಕ್ಕೆ ಹೆದರಿಕೆ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಅಯ್ಯೋ ಎಲ್ಲಿ ಸಂಕಲ್ಪ ಮಾಡಿ ಎಲ್ಲಿ ಮಾಡದೇ ಇದ್ರೆ ಅವೆಲ್ಲ ಏನಿಲ್ಲ. ನೋಡಿ, ಕಲಿಯುಗದಲ್ಲಿ ನಾವಿರುವಂಥದ್ದು, ನಾವು ಹೆಚ್ಚು ವಿಷಯಗಳನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಪರಮಾತ್ಮ ಹೇಳ್ತಾನೆ, ನನ್ನ ಭಕ್ತಿಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಸಾಕು, ನಾನು ಅನುಗ್ರಹ ಮಾಡ್ತೀನಿ. ಅರ್ಥ ಏನು? ನಾವು ಸಂಕಲ್ಪ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರು ಸಾಕು, ಪರಮಾತ್ಮ ನಮ್ಗೆ ಆಶೀರ್ವಾದ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಯಾಕೆಂದ್ರೆ ಸಂಕಲ್ಪ ಮಾಡ್ಲಿಕ್ಕೆ ಆದ್ರೂ ಮನಸ್ಸು ಮಾಡಿದ್ನಲ್ಲ ಇವನು, ಅವನ್ ಮುಂದೆ ಅವ್ನು ಮಾಡ್ಲಿಕ್ಕೆ ಆಗಿಲ್ಲ, ಏನೋ ಅನಾರೋಗ್ಯ ಬಂತು, ಅನಾನುಕೂಲ ಆಯ್ತು, ಅವನಲ್ಲಿ ಆ ಸಾಮರ್ಥ್ಯ ಬರಲಿಲ್ಲ ಅಂತಂದ್ರೆ ಅದರಿಂದ ಏನು ಮಹಾಪಾಪ ಬಂದ್ಬಿಡೋದಿಲ್ಲ. ಅದಕ್ಕಿಂತ ಹೊರತಾಗಿ ಇಷ್ಟು ದಿನ ಮಾಡಿದ್ದಕ್ಕೆ ಪುಣ್ಯವೇ ಬರುತ್ತೆ. ಹಾಗಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಂಕಲ್ಪ ಮಾಡಬೇಕು. ಇನ್ನ ಶಾಖವ್ರತದಲ್ಲಿ ನಮಗೆ ಅಷ್ಟೆಲ್ಲ ಪದಾರ್ಥಗಳನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಆಚಾರ್ಯರೇ. ಯಾಕೆಂದ್ರೆ ಈಗ ನಮಗೆ ಸುಮಾರು ದೈಹಿಕವಾದ ಸಮಸ್ಯೆಗಳಿದೆ, ರೋಗ ಇದೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ. ವ್ರತ ಅಂತಂದ್ರೆ ಎರಡು ರೀತಿಯಾದಂತಹ ವ್ರತಗಳಿದೆ. ಒಂದು ಸಾರ್ವಭೌಮ ವ್ರತ, ಅಂದ್ರೆ ಸಮಗ್ರವಾಗಿ ಮಾಡ್ತೇವೆ ಅಂತ ಒಂದು ವ್ರತ. ಒಂದು ಏನಿದೆ, ಒಂದು ಅವಚ್ಛಿನ್ನ ವ್ರತ ಅಂತಂದ್ರೆ ಇಲ್ಲ ನಾವು ಒಂದಿಷ್ಟು ಅನ್ಕೊಳ್ತೇವೆ, ಅವತ್ತಿಂದನೇ ಮಾಡ್ತೇವೆ ಅಂತ. ಈಗ ನಮ್ಮ ಸಂಪೂರ್ಣ ಶಾಖ ವ್ರತ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ, ನಮ್ಮ ದೇಹ ನಮಗೆ ಕೇಳ್ತಾ ಇಲ್ಲ, ಅದು ನಮಗೆ ಬಿಟ್ಟಿದ್ದು. ಆಚಾರ್ಯ ಹೇಳಿದ್ದಾರೆ ಅಂತ ನಾಳೆ ಸಂಪೂರ್ಣ ಮಾಡೋರು ಅಷ್ಟು ಮಾಡಬಾರ್ದು. ನಮ್ಮ ಮನಸ್ಸಿಗೆ ಗೊತ್ತಿದೆ ಅದು. ಏನ್ ಮಾಡ್ಬೋದು ನೋಡಿ, ನಾನೊಂದು ಸಂಕಲ್ಪ ಮಾಡ್ತೇನೆ, ದಿನತ್ರಯದಲ್ಲಿ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನ ಅಂತೂ ನಾನು ಶಾಖವ್ರತವನ್ನು ಮಾಡ್ತೇನೆ. ಅವತ್ತು ನಾನು ಬೇರೆಯ ಹಣ್ಣು ತರಕಾರಿ ಮುಂತಾಂತಹ ಆ ವ್ರತಕ್ಕೆ ನಿಷಿದ್ಧವಾದದನ್ನು ತಗೊಳ್ಳೋದಿಲ್ಲ ಅಂತ ಸಂಕಲ್ಪ ಮಾಡಿ ದಿನತ್ರಯದಲ್ಲಿ ಅದನ್ನು ಅನುಷ್ಠಾನ ಮಾಡಿ. ಹುಣ್ಣಿಮೆ, ಅಮಾವಾಸ್ಯೆ, ಪರ್ವಕಾಲಗಳಲ್ಲಿ ನಾನು ಇದನ್ನ ಮಾಡೋದಿಲ್ಲ, ಶಾಖವ್ರತವನ್ನ ನಾನು ಮಾಡ್ತೇನೆ, ಅಲ್ಲಿ ಶಾಖಗಳನ್ನ ತಗೊಳ್ಳೋದಿಲ್ಲ ಅಂತ ಸಂಕಲ್ಪ ಮಾಡಿ. ಈ ವರ್ಷ ಇಷ್ಟು ಮಾಡಿದ್ರೆ ನೆಕ್ಸ್ಟ್ ವರ್ಷ ಪರಮಾತ್ಮ ನಮ್ಮ ಭಕ್ತಿಗೆ ಮೆಚ್ಚಿ ಸಂಪೂರ್ಣವಾಗಿ ಆ ಶಾಖವ್ರತವನ್ನು ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ. ಹಾಗೆ ಸಂಪೂರ್ಣವಾಗಿ ನಮ್ಗೆ ಆಗ್ತಾನೇ ಇಲ್ಲ ಅಂತ ಬಿಡೋದ್ರಲ್ಲಿ ಅರ್ಥವಿಲ್ಲ. ಅದಕ್ಕಿಂತ ನಾವು ಈ ರೀತಿಯಾಗಿ ಹುಣ್ಣಿಮೆ, ಅಮಾವಾಸ್ಯೆ, ದಿನತ್ರಯ ಮುಂತಾಂತಹ ಪರ್ವ ದಿನಗಳಲ್ಲಿ, ಹಬ್ಬ ದಿನಗಳಲ್ಲಿ, ವಿಶೇಷ ಪುಣ್ಯವನ್ನು ಕೊಡ್ತಕ್ಕಂಥ ದಿನಗಳಲ್ಲಿ ಶಾಖವ್ರತವನ್ನು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಬಹುದು. ಇದು ಯಾರಿಗೆ ಸಾಧ್ಯವೇ ಇಲ್ಲ, ಲೈಹಿಕವಾದಂಥ ಸಮಸ್ಯೆಗಳಿದೆ, ವ್ರತ ಮಾಡಿಬಿಟ್ರೆ ನಮಗೆ ತುಂಬಾ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪರಿಣಾಮಗಳು ಬರುತ್ತೆ ಅನ್ನೋರಿಗೆ ಈ ಒಂದು ಮಾರ್ಗ ಇದೆ. ಒಟ್ಟಾರೆಯಾಗಿ ಈ ವ್ರತದಿಂದ, ಶಾಖವ್ರತದಿಂದ ನಮಗೆ ಪರಮಾತ್ಮನ ಅನುಗ್ರಹ ಆಗಬೇಕು ಅನ್ನೋ ದೃಷ್ಟಿ ಇರ್ಬೇಕಷ್ಟೇ ಹೊರತು ನಾವು ಹೆದರಿ ಯಾವುದೋ ಒಂದು ಭಾವದಿಂದ ಮಾಡೋದಲ್ಲ. ಪರಮಾತ್ಮ ಪ್ರಸನ್ನನಾಗ್ಲಿ ಅಂತ ಮಾಡಬೇಕು. ಪ್ರಸನ್ನ ಭಾವ ಪರಮಾತ್ಮನಲ್ಲಿ ಬರಲಿ, ನಾವು ಭಕ್ತಿಯನ್ನ ಪರಮಾತ್ಮ ಸ್ವೀಕಾರ ಮಾಡಲಿ ಅನ್ನೋ ಭಾವ ಇರಬೇಕು. ಅದು ಮುಟ್ಬಿಟ್ರೆ ಇದಾಗ ಹೋಗುತ್ತೆ, ಇದು ಬಿಟ್ಟರೆ ಆ ರೀತಿಯಾದಂತಹ ಒಂದು ಯಾವುದೇ ಹೆದರಿಕೆಯಿಂದ ಮಾಡುವಂತಹ ಒಂದು ಪರಿಸ್ಥಿತಿ ಬರಬಾರದು. ಭಕ್ತಿ ಇರಬೇಕು, ಆ ಭಕ್ತಿಯ ಹಿಂದೆ ಭಯ ಇರಬೇಕು. ಭಯನೇ ಮುಂದೆ ಇದ್ದು ಭಕ್ತಿ ಹಿಂದಿರೋದು ಆಗಬಾರದು. ಇದು ವ್ರತದ ಉದ್ದೇಶ ಅಲ್ಲ. ಈ ಶಾಖವ್ರತವನ್ನು ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶಾಖವ್ರತಂ ಮಯಾದೇವ ಗೃಹೀತಂ ಪುರತಸ್ಥವ ನಿರ್ವಿಘ್ನಂ ಸಿದ್ಧಿಮಾಯಾತು ಪ್ರಸಾದಾತ್ತೇ ರಮಾಪತೆ ವಾಸುದೇವ ಶುಭೇ ಮಾಸೆ ಶಾಖವ್ರತಮನುತ್ತಮಂ ತತ್ಪ್ರೀತ್ಯರ್ಥಂ ಕರಿಷ್ಯೇಹಂ ನಿರ್ವಿಘ್ನಂ ಕುರು ಮಾಧವ ಅಂತ ಈ ಶ್ಲೋಕಗಳನ್ನು ಹೇಳಿ ಶಾಖವ್ರತದ ಆರಂಭವನ್ನು ಮಾಡಬೇಕು. ಇನ್ನ ನಮಗೆ ಕೆಲವರು ಇರ್ತಾರೆ, ಶಾಖವ್ರತವನ್ನ ನಮಗೆ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ, ಏನೋ ದೈಹಿಕವಾದ ಸಮಸ್ಯೆಗಳಿದೆ, ಹಾಗಂತೇಳಿ ನೀವು ದೇವರಿಗೆ ನೈವೇದ್ಯ ಮಾಡುವಾಗಲೂ ಕೂಡ ಇರೋ ಬರೋ ಹಣ್ಣುಗಳನ್ನೆಲ್ಲ ನೈವೇದ್ಯ ಮಾಡಬಾರ್ದು. ಇದು ಎರಡು ರೀತಿಯಾದಂತಹ ಅಪರಾಧ. ಒಂದು, ನೀವು ಮಾಡ್ತಾ ಇಲ್ಲ, ಒಂದು ನೈವೇದ್ಯನೂ ಕೂಡ ದೇವರಿಗೆ ಅದನ್ನೇ ಮಾಡ್ತಾ ಇದ್ದೀರಾ. ಅದನ್ನ ದೇವರಿಗೆ ನೈವೇದ್ಯವನ್ನಾದರೂ ನಾವು ಅಂತಹ ಪದಾರ್ಥಗಳನ್ನು ಮಾಡಬಾರ್ದು. ಮತ್ತು ಆಗ ನಮಗೊಂದು ಜಾಗೃತಿ ಇರುತ್ತೆ. ಇಲ್ಲಾಂದ್ರೆ ಬೇರೆ ದಿನಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ದಿನಾನು ಅದನ್ನೇ ನೈವೇದ್ಯ ಮಾಡೋದು, ಇನ್ನು ದಿನ ನೀರು ನೈವೇದ್ಯ ಮಾಡೋರಿಗೆ ಏನು ಸಮಸ್ಯೆ ಇಲ್ಲ. ಆದ್ರೆ ಇಲ್ಲ, ನಾವೇನಾದ್ರೂ ನೈವೇದ್ಯ ಮಾಡ್ತೀವಿ ಅಂತ ಆದ್ರೆ ಹಣ್ಣುಗಳನ್ನ ನೈವೇದ್ಯ ಮಾಡಬೇಡಿ. ಶಾಖವ್ರತದಲ್ಲಿ ಯಾವುದಕ್ಕೆ ವಿಧಾನ ಇಲ್ವೋ ಅದನ್ನ ನೈವೇದ್ಯ ಮಾಡಬೇಡಿ. ಆಗ ನಿಮ್ಗೊಂದು ಜಾಗೃತಿ ಇರುತ್ತೆ, ಓ ಇದು ವ್ರತ ನಡೀತಾ ಇದೆ ಅಂತಾರು ಗೊತ್ತಿರುತ್ತೆ. ಇಲ್ಲ ಎಲ್ಲಾ ದಿನಗಳಂತ ಇದೇ ದಿನಗಳು ಕೂಡ ಅಂತ. ಹಾಗಾಗಿ ಯಾರಿಗಾರು ಗುರು ಹಿರಿಯರು ಮನೆಗೆ ಬಂದಾಗ ವಸ್ತುಗಳನ್ನ ಕೊಡ್ತೇವೆ, ದಾನವಾಗಿ ಕೊಡ್ತೇವೆ, ಅಥವಾ ಮನೆಗೆ ಬಂದ್ರು ಅಂತ ತಾಂಬೂಲ ಕೊಡ್ತೇವೆ.
ತಾಂಬೂಲ ಕೊಡುವಾಗ ಆ ವ್ರತಕ್ಕೆ ನಿಷಿದ್ಧವಾದಂತಹ ಪದಾರ್ಥವನ್ನು ಕೊಡಬೇಡಿ. ನಮ್ಮ ಮನೆಯಲ್ಲಿ ದೊಡ್ಡವರು, ಸನ್ಯಾಸಿಗಳು, ಯತಿಗಳು ಬಂದ್ರೆ ಅವರಿಗೂ ಕೂಡ ಈ ಹಣ್ಣುಗಳನ್ನೇನೋ ಕೊಟ್ಟು ಬಿಡೋದು ಅದೆಲ್ಲ ಮಾಡಬೇಡಿ. ಆ ವ್ರತಕ್ಕೆ ಯಾವ್ದು ವಿಧಾನ ಇದೆಯೋ ಅದನ್ನು ಮಾತ್ರ ಕೊಡಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಈ ವ್ರತದ ಬಗ್ಗೆ ಜಾಗೃತಿ ಇದೆ. ಮತ್ತೆ ಪ್ರತಿನಿತ್ಯ ನಾವು ಈ ಪೂಜೆ ಮಾಡುವಾಗ, ಆ ನೈವೇದ್ಯನ ಮಾಡುವಾಗ ಅನುಸಂಧಾನ, ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಪರಮಾತ್ಮ, ನನಗೆ ಮಾಡುವಂತಹ ಒಂದು ಯೋಗ್ಯತೆ ಕೊಡು. ಇದು ಮನಸ್ಸಿಂದ ಬರಬೇಕು. ಎಸ್ಕೇಪ್ ಆಗ್ಲಿಕ್ಕೆ ಉಪಯೋಗಿಸಬಾರ್ದು. ಇದನ್ನ ನಿಜವಾಗಿಯೂ ನಮಗೆ ಆಗ್ತಾ ಇಲ್ಲ, ದೈಹಿಕವಾದ ಸಮಸ್ಯೆ ಇದೆ ಅಂದಾಗ ಈ ರೀತಿಯಾದಂತಹ ಒಂದು ಭಾವ ಜಾಗೃತಿ ಮಾಡಿಕೊಂಡು ನಾವು ಪರಮಾತ್ಮನಿಗೆ ನೈವೇದ್ಯವನ್ನಾದರೂ ಆ ರೀತಿಯಾದ ಪದಾರ್ಥಗಳನ್ನು ಮಾಡದೇನೆ ಯಾವುದರಿಂದ ನೈವೇದ್ಯ ಮಾಡ್ತೀವೋ ಆ ಪದಾರ್ಥಗಳನ್ನ ನಾವು ನಮ್ಮ ಭೋಜನಕ್ಕೆ ಉಪಯೋಗಿಸ್ಕೊಳ್ಬೇಕು. ಇದು ಶಾಖವ್ರತದ ಒಂದು ವಿಷಯ. ಆ ನೇಮ ಪೂಜೆ ಮಾಡುವಾಗಲೂ ಕೂಡ ನಾವು ಪಚ್ಚಕರ್ಪೂರ ಆಗಲಿ ಅಥವಾ ಏಲಕ್ಕಿ ಆಗಲಿ ಅಥವಾ ಪ್ರತಿನಿತ್ಯವೂ ಕೂಡ ಕೇಸರಿಯನ್ನ ಅದೆಲ್ಲವೂ ಕೂಡ ಮಿಶ್ರಣ ಮಾಡಿ ತೀರ್ಥ ಮಾಡ್ತಾ ಇರ್ತೇವೆ. ಆದರೆ ಶಾಖವ್ರತದಲ್ಲಿ ಅದು ಯಾವುದು ಕೂಡ ಬರೋದಿಲ್ಲ. ಪಚ್ಚಕರ್ಪೂರ ಹಾಕಬಾರ್ದು, ಕೇಸರಿ ಹಾಕಬಾರ್ದು, ಏಲಕ್ಕಿ ಹಾಕಬಾರ್ದು. ಯಾವುದನ್ನು ಹಾಕದೇನೆ ನಾವು ಕೇವಲ ಅಭಿಷೇಕವನ್ನ ಮಾಡಿ ತೀರ್ಥವನ್ನು ತೆಗೆದುಕೊಳ್ಬೇಕು. ಇದೆಲ್ಲವನ್ನು ಮಾಡಿದಾಗ ನಾವು ಅದೆಲ್ಲ ಮಾಡುವ ಸಂದರ್ಭದಲ್ಲಿ ಭಾವನೆ ನಮ್ಮಲ್ಲಿ ಜಾಗೃತ ಆಗಿರುತ್ತೆ. ನನಗೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಪರಮಾತ್ಮ ನನಗೆ ಈ ರೀತಿಯಾದ ಮಾಡಲಿಕ್ಕೆ ಸಾಮರ್ಥ್ಯ ಕೊಡು, ಮನಸ್ಸು ಕೊಡು ಅಂತ ಕೇಳಿಕೊಳ್ಬೇಕು. ಈ ರೀತಿ ಮಾಡಿದರೆ ಖಂಡಿತವೂ ಕೂಡ ಅದರ ಪುಣ್ಯದಿಂದ ನಮಗೆ ಆ ವ್ರತವನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಅನುಕೂಲತೆಗಳು ಕೂಡ ಸೃಷ್ಟಿಯಾಗುತ್ತೆ. ಪರಮಾತ್ಮ ನಮಗೆ ಖಂಡಿತ ಆ ರೀತಿಯಾದಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ತಾನೆ. ಇದರ ಹಿನ್ನೆಲೆ ಏನು ಅಂತಂದ್ರೆ, ನಮಗೆ ನಾಲಿಗೆ ಮೇಲಿರ್ತಕ್ಕಂತಹ ಚಾಪಲ್ಯ ಅದನ್ನ ನಿಯಂತ್ರಣ ಮಾಡೋದೇ ಇದರ ಹಿಂದಿನ ಒಂದು ನಿಯಮ. ಹಾಗಾಗಿ ನಮಗೆ ಚೆನ್ನಾಗಿಲ್ಲ ಅಡಿಗೆ ಅಂದ ತಕ್ಷಣ ನಮಗೆ ಅದರಿಂದ ಬೇಸರ ಪಟ್ಕೊಳ್ದೇನೆ ನಾವು ಸಾಧನೆಗೋಸ್ಕರ ಇರುವುದು ಅನ್ನೋ ಭಾವದಿಂದ ಜಿಹ್ವಾ ಚಾಪಲ್ಯವನ್ನು ಗೆಲ್ಲುವುದು ಬಹಳ ಮುಖ್ಯ. ಯಾಕಂತಂದ್ರೆ ರಸವರ್ಜಂ ರಸೋದೃಷ್ಟ ಪರಂ ದೃಷ್ಟ ನಿವರ್ತತೆ ಅಂತ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂದ್ರೆ ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೆ, ರಸನೇಂದ್ರಿಯ ಬಿಟ್ಟು ಬೇರೆ ಎಲ್ಲ ಇಂದ್ರಿಯಗಳು ಕೂಡ ಅವನ ವಶಕ್ಕೆ ಬಂದ್ಬಿಡುತ್ತಂತೆ. ಅಪರೋಕ್ಷ ಜ್ಞಾನ ಆದ್ಮೇಲೆ ರಸನೇಂದ್ರಿಯದ ಮೇಲೆ ನಿಯಂತ್ರಣ ಬರುತ್ತೆ. ಅಷ್ಟು ಕಷ್ಟ ಆ ಜಿಹ್ವಾ ನಾಲಿಗೆ ಅನ್ನ ಗೆಲ್ಲೋದು. ಹಾಗಾಗಿ ಅಂತಹ ವ್ರತವನ್ನ ಮಾಡಲಿಕ್ಕೆ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಮುಗಿಸಿದ ಮೇಲೆ ಶಾಖವ್ರತವನ್ನೆಲ್ಲ ಮಾಡಿ ಕೊನೆಗೆ 1 ತಿಂಗಳಾದ ಮೇಲೆ ಶ್ರಾವಣ ಮಾಸದಲ್ಲಿ ಆ ವ್ರತ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಸಮಗ್ರ ವ್ರತ ಮಾಡ್ಲಿಕ್ಕೆ ಯಶಸ್ವಿ ಆದ್ರಿ ಅಂತ ಆದ್ರೆ ಆ ದ್ವಾದಶಿಯ ದಿನ, ಮತ್ತೆ 1 ತಿಂಗಳಾದ್ಮೇಲೆ ದ್ವಾದಶಿಯ ದಿನ ಒಂದು ಶಾಖ ದಾನವನ್ನು ಮಾಡಬೇಕು. ಶಾಖವ್ರತವನ್ನು ಮಾಡಿದಕ್ಕೋಸ್ಕರವಾಗಿ ಆ ತರಕಾರಿಗಳನ್ನು ದಾನ ಮಾಡಬೇಕು. ಆಗ ಉಪಾಯನಮಿದಂ ದೇವ ವ್ರತ ಸಂಪೂರ್ತಿ ಹೇತವೇ ಶಾಖಂತು ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಂ ಅಂತ ಸಂಕಲ್ಪ ಮಾಡಿ ಶಾಖವನ್ನೆಲ್ಲವನ್ನು ಕೂಡ ಅಂದ್ರೆ ತರಕಾರಿಗಳನ್ನ, ಹಣ್ಣನ್ನ ಎಲ್ಲವನ್ನು ಕೂಡ ಒಬ್ಬರಿಗೆ ದಾನವನ್ನ ಮಾಡಿ, ಒಬ್ಬ ಒಳ್ಳೆಯ ವಿದ್ವಾಂಸರಿಗೆ, ಒಳ್ಳೆಯ ಸಜ್ಜನರಿಗೆ ದಾನವನ್ನ ಮಾಡಿ ಕೊನೆಗೆ ವಾಸುದೇವ ನಮಸ್ತುಭ್ಯಂ ಪ್ರಥಮೇ ಮಾಸಿ ಮತ್ಕೃತಂ ಶಾಖವ್ರತಂ ಮಯಾ ತೇನ ಸಂತುಷ್ಟೋ ಭವ ಮಾಧವ ಅಂತ ಶಾಖವ್ರತವನ್ನ ಸಮರ್ಪಣೆ ಮಾಡಬೇಕು. ಹೀಗೆ ಮುಂದೆ ದಧಿವ್ರತ ಸಂಕಲ್ಪವನ್ನು ಮಾಡ್ಲಿಕ್ಕಿದೆ, ಆಮೇಲೆ ಕ್ಷೀರವ್ರತ ಸಂಕಲ್ಪ ಮಾಡ್ಲಿಕ್ಕಿದೆ, ಆಮೇಲೆ ದ್ವಿದಳ ವ್ರತ ಸಂಕಲ್ಪ ಮಾಡ್ಲಿಕ್ಕಿದೆ. ಇಷ್ಟು ಈ ಚಾತುರ್ಮಾಸದಲ್ಲಿ ಮಾಡ್ತಕ್ಕಂಥ ಒಂದು ಅನುಷ್ಠಾನ ವಿಶೇಷ. ಅದೇ ರೀತಿಯಾಗಿ ಲಕ್ಷ ಪ್ರದಕ್ಷಿಣ ನಮಸ್ಕಾರ ಅಥವಾ ಲಕ್ಷಾವರ್ತಿ ದೀಪ ಅದರ ಹಚ್ಚುವುದು, ದಿನವೂ ಕೂಡ ಪರಮಾತ್ಮನಿಗೆ ದೀಪವನ್ನು ಹಚ್ಚೋದು. ಚಾತುರ್ಮಾಸದಲ್ಲಿ ಎಲ್ಲ ಮನೆಯವರೆಲ್ಲ ಸೇರಿ ಪರಮಾತ್ಮನಿಗೆ ದೀಪವನ್ನು ಹಚ್ಚೋದು. ಈ ರೀತಿಯಾಗಿ ಮಾಡಿದಾಗ ಪರಮಾತ್ಮನಿಗೆ ಅತ್ಯಂತ ಸಂತೋಷ ಆಗತ್ತೆ. ಎಂತೆಲ್ಲ ವ್ರತಗಳನ್ನ ಮಾಡಿಕೊಂಡು ಸಾಧ್ಯವಾದಷ್ಟು ಪರಮಾತ್ಮನಿಗೆ ಹತ್ತಿರವಾಗ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡುವಲ್ಲಿ ನಮ್ಗೆಲ್ಲರೂ ಕೂಡ ಆ ಪರಮಾತ್ಮ ಮನಸ್ಸು ಕೊಡ್ಲಿ. ಚಾತುರ್ಮಾಸ್ಯದ ಅತ್ಯಂತ ಆಧ್ಯಾತ್ಮಿಕ ಕಾಲ ಸದುಪಯೋಗ ಆಗುವಂತೆ, ಭಕ್ತಿ ಜಾಗೃತಿ ಆಗುವಂತೆ ಆಗಲಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಶ್ರೀಕೃಷ್ಣ ಅರ್ಪಿತಮಸ್ತು.